ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಆಚರಣೆ ಹಿನ್ನೆಲೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸಲ್ಲಿಸಲಾಯಿತು. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಎಚ್ ಶ್ರೀನಿವಾಸ್, ಜಬೀಯುಲ್ಲಾ ಕೆರೆಬಿಳಚಿ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಸಿ ನಾಗರಾಜ್ ರವರು ಅಂಬೇಡ್ಕರ್ನ ಸ್ಮರಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಹೊದಿಗೆರೆ ರಮೇಶ್, ವೀರೇಶ್ ನಾಯಕ್, ನಗರಾಧ್ಯಕ್ಷರಾದ ಪಿಆರ್ ಮಂಜುನಾಥ್, ಹೊಂಡದಹಳ್ಳಿ ಜಯಣ್ಣ, ಪುರಸಭೆ ಸದಸ್ಯ ನಿಂಗಪ್ಪ, ಸಿ ಶಶಿಧರ್, ಹರೀಶ್, ವಿರಾಟ್, ಹಫ್ತಾಬ್ ಮಹಮ್ಮದ್, ಫತಾವುಲ್ಲಾ, ಆಸಿಫ್ ಸಂತೆಬೆನ್ನೂರು, ಕೃಷ್ಣಮೂರ್ತಿ ಸಂತೆಬೆನ್ನೂರು, ಜೆಸಿ ಇರ್ಫಾನ್, ಎಂಡಿ ನೌಷದ್, ಎಸ್ಎಸ್ ಮಧುಕುಮಾರ್, ಇರ್ಫಾನ್, ಇಮ್ರಾನ್, ರಾಕೇಶ್ ಸೇರಿದಂತೆ ಅನೇಕರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಶಶಿಧರ್ ಅವರ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಲಾಯಿತು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. 33ನೇಯ ಅಂಬೇಡ್ಕರ್ ಅವರ ಜಯಂತಿಯ ಉತ್ಸವವಾಗಿ ಈ ಚನ್ನಗಿರಿ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳು ಹಾಗೂ ದೀನ ದಲಿತರ ಎಲ್ಲರಿಗೂ ಕೂಡ ಶುಭವನ್ನು ಕೋರುತ್ತಾ ಇವತ್ತು 133ನೇ ದೇಶಾದ್ಯಂತ ಪ್ರಪಂಚದಾದ್ಯಂತ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ 133ನೇ ಜಯಂತ್ಯೋತ್ಸವವನ್ನು ಆಚರಿಸತಕ್ಕಂಥ ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ಕರ್ನಾಟಕ ಜನತೆಗೆ 133ನೇ ವರ್ಷದ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು. ನನ್ನಲ್ಲಿ ಒಂದು ನಾಯಕತ್ವದ ಗುಣ ಬಂದಿತ್ತೆ ಅಂತಂದರೆ ಅವರೇ ನನಗೆ ಇನ್ಸ್ಪಿರೇಷನ್. ಅದು ದಲಿತ ಸಂಘರ್ಷ ಅಂತೇಳಿ ಅವ್ರ ಬುಕ್ ಬರೆದಿದ್ದಾರೆ. ಆ ಬುಕ್ಕು ಓದಬೇಕು, ಎಲ್ಲ ಯುವಕರು ಅದು ಓದಬೇಕು ಅಂತಂದು ಈ ಒಂದು ಸಂದೇಶ ನಾನು ಕೊಡ್ತೀನಿ. ಇವತ್ತು ನಾವು ನಮ್ಮ ಚನ್ನಗಿರಿ ತಾಲೂಕಲ್ಲಿ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದು 133ನೇ ಹುಟ್ಟಿದ ದಿನವನ್ನು ಮಾಡ್ತಿದ್ದೀವಿ. ವಿಷಯಕ್ಕೆ ಭಾಳ ಎಲ್ಲರೂ ಸೇರಿ ಇವಾಗ ಇವರು ಸಂವಿಧಾನ ಇದು ಮಾಡಿ ಹೋಗಿದ್ದಕ್ಕೆ ನಾವು ಎಲ್ಲ ಈ ಸಂವಿಧಾನದ ಬಗ್ಗೆ ಎಲ್ಲ ಸಮಾಜದವರು ಅಣ್ಣ ತಮ್ಮರ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. ಇದು 3ನೇ ಅಂಬೇಡ್ಕರ್ ಜಯಂತ್ಯೋತ್ಸವದ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ ಇವತ್ತು ನಾವೇನು 133ನೇ ಜಯಂತಿಯನ್ನ ಅಂಬೇಡ್ಕರ್ ಅವರ ಹೆಸರಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಏನಾದರೂ ಅಂಬೇಡ್ಕರ್ ಅವರು ಹುಟ್ಟದೇ ಇದ್ದಿದ್ರೆ, ಸಂವಿಧಾನ ಬರೆದೇ ಇದ್ದಿದ್ರೆ ನಾವಿಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ದಯಮಾಡಿ ನಮ್ಮ ರಾಜ್ಯದ ಮತ್ತು ನಮ್ಮ ತಾಲೂಕಿನ, ಅದರಲ್ಲೂ ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ಒಂದು ವಿನಂತಿ, ಸಂವಿಧಾನ ಇವತ್ತು ಬಹಳ ಬಿಕ್ಕಟ್ಟಲ್ಲಿರುವಂತಹ ಈ ಸಂದರ್ಭದಲ್ಲಿ ಸಂವಿಧಾನವನ್ನು ಉಳಿಸ್ತಕ್ಕಂಥ